ಹಲೋ ಫ್ರೆಂಡ್ಸ್, ಉಪನ್ಯಾಸಕರ PU ಕಾಲೇಜಿನ ಉಪನ್ಯಾಸಕರ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಲ್ ಮಾಡ್ತಾನೆ ಅಂತಕ್ಕಂತಹ ಒಂದು ಸುದ್ದಿ ಇತ್ತು. ಅದಕ್ಕೆ ಕಾಯುತ್ತಿದ್ದಂತಹ ಸ್ಪರ್ಧಾಳುಗಳಿಗೆ ಇದು ಒಂದು ಸಿಹಿ ಸುದ್ದಿ, ಸಂತಸದ ಸುದ್ದಿ ಅಂಥೇಳಿ ಹೇಳಬಹುದು. ಈ ಒಂದು ಒಂದು ನೋಟಿಫಿಕೇಶನ್ ಅಥವಾ ಒಂದು ಲೆಟರ್ ನಮಗೆ ಒಂದು ದೊರಕಿದೆ. ಅದು ಯಾವ ಒಂದು ಕಚೇರಿಯಿಂದ ಬಂದಿದೆ ಅಂತ ಇದರ ಡೇಟ್ ಫಸ್ಟ್ ಹೇಳಿಬಿಡ್ತೀನಿ ನಾನು. ಇದರ ಡೇಟ್ 18/8/2022 ಈ ದಿನದಂದು ಆ ಲೆಟರನ್ನು ರೆಡಿ ಮಾಡಿದ್ದಾರೆ. ಕಳಿಸಿರೋರು ಯಾರು ಅಂತ ಹೇಳಿದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಕಳಿಸಿದ್ದಾರೆ. ಇವರು ಯಾರಿಗೆ ಕಳಿಸಿದ್ದಾರೆ ಅಂಥೇಳಿ ಹೇಳಿದರೆ, ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಮಲ್ಲೇಶ್ವರಂ 18ನೇ ಕ್ರಾಸ್, ಬೆಂಗಳೂರು, ಇಲ್ಲಿಗೆ ಕಳಿಸಿದ್ದಾರೆ. ವಿಷಯ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಬಿಡ್ತೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ವಿವಿಧ ವಿಷಯಗಳ ಉಪನ್ಯಾಸಕರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು ಅನುಮತಿ ನೀಡುವ ಬಗ್ಗೆ ಅನುಮತಿ ನೀಡಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಅನುಮತಿಯನ್ನು ನೀಡಿಬಿಟ್ಟು ಒಂದು ಪತ್ರವನ್ನು ಕಳಿಸಿದ್ದಾರೆ. ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ. ಈ ಒಂದು ಪತ್ರ ನಿರ್ದೇಶಕರಿಗೆ ಬಂದು ತಲುಪಿರ್ತಕ್ಕಂಥದ್ದು 20/8/2022 ಇಲ್ಲಿ ಬಂದು ತಲುಪಿದೆ. ಈ ಒಂದು ಲೆಟರ್ನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಹುದ್ದೆಗಳು ಅಂಥೇಳಿ ಹೇಳಿದರೆ 778 ಹುದ್ದೆಗಳು. 10 ಡಿಫ್ರೆಂಟ್ ವಿಭಿನ್ನವಾದಂಥ ಬೇರೆ ಬೇರೆ ವಿಷಯಗಳಲ್ಲಿ ಈ ಉಪನ್ಯಾಸಕರ ಹುದ್ದೆಯನ್ನು ನೇರ ನೇಮಕಾತಿ ಮುಖಾಂತರ ಅವರು ಮಾಡಿಕೋತಾ ಇದ್ದಾರೆ. ಇಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಎಷ್ಟು ಹುದ್ದೆಗಳು ಇದ್ದಾವೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕನ್ನಡದಲ್ಲಿ 100 ಹುದ್ದೆಗಳು, ಇಂಗ್ಲೀಷ್ನಲ್ಲಿ 122, ಇತಿಹಾಸದಲ್ಲಿ 120, ಇಂಗ್ಲೀಷ್ನಲ್ಲೂ ಕೂಡ 120, ಇತಿಹಾಸದಲ್ಲಿ 120 ಮತ್ತು ಅರ್ಥಶಾಸ್ತ್ರದಲ್ಲಿ ಅದು ಕ್ಲಿಯರ್ ಇಲ್ಲ ಮಾಹಿತಿ, ಅದು ಒಂದು ನಾನು ನಿಮಗೆ ಲಾಸ್ಟಿಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೇನೆ. ಅರ್ಥಶಾಸ್ತ್ರ 1, ಭೂಗೋಳಶಾಸ್ತ್ರದಲ್ಲಿ 20, ವಾಣಿಜ್ಯಶಾಸ್ತ್ರದಲ್ಲಿ 80, ಸಮಾಜಶಾಸ್ತ್ರದಲ್ಲಿ 75, ರಾಜ್ಯಶಾಸ್ತ್ರದಲ್ಲಿ 75, ಮನಃಶಾಸ್ತ್ರದಲ್ಲಿ 2 ಮತ್ತು ಗಣಿತ ವಿಜ್ಞಾನದಲ್ಲಿ 6 ಹುದ್ದೆಗಳು. ಒಟ್ಟು 778 ಹುದ್ದೆಗಳು. ಆ ಅರ್ಥಶಾಸ್ತ್ರದ ಬಗ್ಗೆ ನಾನು ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ನೋಡಬಹುದು. ಹಾಗಾಗಿ ಇದು ಒಂದು ನಿಮಗೆ ಒಳ್ಳೆಯ ಅವಕಾಶ. ಹಾಗಾಗಿ ನೀವು ಇದಕ್ಕೆ ತಯಾರಿ ಮಾಡೋದನ್ನು ಪ್ರಾರಂಭ ಮಾಡ್ಕೊಳ್ಳಿ. ಸಿಲೆಬಸ್, ಎಕ್ಸಾಮಿನೇಷನ್, ಎಕ್ಸಾಮ್ ಪ್ಯಾಟರ್ನ್ ಏನೇನಿರುತ್ತೆ ಅನ್ನೋದನ್ನು ಅವರು ಕೂಲಂಕುಷವಾಗಿ ಮತ್ತೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದರ ಬಗ್ಗೆ ನೀವು ನೋಡ್ರಂತೆ. ನೀವು ಕೆಳಗೆ ಅಲ್ಲಿ ಸೈನ್ ಮಾಡಿರ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಅಂತಕ್ಕಂತಹ ಒಂದು ಬ್ರ್ಯಾಕೆಟ್ನಲ್ಲಿ ಕಳಿಸಿದ್ದಾರೆ. OC ಕಾಪಿ ಇದು. ಇದರ ಒಂದು ಪ್ರತಿಯನ್ನು ಇಲ್ಲಿ ನಾನು ನಿಮಗೆ ಇಲ್ಲಿ ಹಾಕಿದ್ದೇನೆ. ಇದರ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಅದು ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟನ್ನು ಮಾಡಬಹುದು ಅಂಥೇಳಿ ಹೇಳ್ತಾ, ಎಲ್ಲರೂ ತಯಾರಿಯನ್ನು ಪ್ರಾರಂಭ ಮಾಡಿ ಅಂಥೇಳಿ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬೇರೆಯವರಿಗೂ ಕೂಡ ಮಾಹಿತಿಯನ್ನು ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.